जंपर को गुंडी है, काना काना किंडी है, लका लका लड़की है, यो चमक चमक गोरी है, मैं काल केद्री गुड्रा को गूली है। ಅಕ್ಕನ ಮಗಳಿಗೆ ಸೊಕ್ಕಿರ್ಬೇಕು, ನನ್ನಂತ ಹುಡುಗನ ಪಡೆಯಕ್ಕೆ ಲಕ್ಕಿರ್ಬೇಕು. ದಿನ ನಾನೇ ಬೇಕಂತ ಅತ್ತೆ ಅಳಬೇಕು, ದೂರದಿಂದ ನೋಡೋ ಲುಕ್ ಇರಬೇಕು. ಹಂಗಿರ್ಬೇಕಂದ್ರ ಜೀವನದಲ್ಲಿ ದಿಲ್ದಾರ ಆಗಿರ್ಬೇಕು. ಆ ಏರಿಯಾ ನಿಂದು ಈ ಏರಿಯಾ ನಂದು ಅಂತ ಪೌಡ್ರ ಹಾಕೊಂಡ್ ಬಾಳೋ ನಾಯಿ ನೀನು. ಎನಿ ಏರಿಯಾ ಎನಿ ಸ್ಟೇಟ್ 24 ಸಾಟ ಆಡೋ ಗೋಳಿ ಇವನು. ಪಕ್ಕದಲ್ಲೇ ಕುತ್ಕೊಂಡ್ ಮೇವಣ ಬೆಕ್ಕು ನೀನು. ಕಚ್ಚೋ ನಾಯಿನೇ ಅಟ್ಟಾರ್ಸ್ಕೊಂಡ್ ಹೊಡಿಯೋ ಗೋಳಿ ಇವನು. ದಟ್ ಈಸ್ ಖಳನಾಯಕ. ಗೌಡ್ರು ಬರ್ತಿದ್ದಾರೆ. ನಾನು ಯಾರು? ಕೋಟ್ಯಾಧೀಶರ ದೇಸಾಯಿಗೌಡರ ಮಗ. ಹಳ್ಳಿ ಸಿಟಿಗಳ ಮಟ್ಟ ಹಾಕಿ ಮೆಟ್ಟನಿಂದ ಪ್ರಾಕ್ರಮಿಸಲೇ. ನನ್ನ ಕಂಡರೆ ಮುಖ್ಯಮಂತ್ರಿ ಆದ್ರ, ನನ್ನ ಕಂಡರೆ ಗೃಹ ಮಂತ್ರಿ ಆದ್ರ ನಾನು ಅಡಿಯಿಟ್ಟಾಡ್ತಾರೆ. ಈ ನಾಡಿನ ಜನ ಕೈ ಎತ್ತಿ ಮುಗಿದ ಹಿಂದು ಸರಿದು ಸಾಲಾಗಿ ನಿಲ್ಲುತ್ತಾರೆ. ಅಂದಾಗ ಸೀತಾಪತಿ ಆ ಸಸ್ಯನ ಕರೀಲಿಕ್ಕೆ ಹೋದ ಕೆಲಸ ಏನಾಯ್ತು? ಸಾವುಕಾರ ನಾವು ನೆನಸುವಂತಗಳೇ ಅವನ ಬರಾಕತೈತ್ ನೋಡ್ರಿ ಬ್ಯಾಗ್ದ. ನಾನು ಮುಂದ ಬತ್ತ. ನಮಸ್ಕಾರ ಗೌಡ್ರೆ, ನಮಸ್ಕಾರ. ಓ ಧರ್ಮ ನಾಯಕರ ಮಗ ಬಾ. ನಮಸ್ಕಾರ ಗೌಡ್ರಿ. ಓ ಮುಖಂಡ ಧರ್ಮರಾಜ ಬನ್ನಿ, ಕುಳಿತುಕೊಳ್ಳಿ. ಅದೇನಿಲ್ಲ ಗೌಡ್ರಿ, ಈ ವರ್ಷ ನನ್ನ ಹೊಲದಲ್ಲಿ ಚೆನ್ನಾಗಿ ಬೆಳೆದು ತಮ್ಮನ ಓದಿಗಾಗಿ ನಿಮ್ಮ ಹತ್ರ ಇಸ್ಕೊಂಡ ಹಣವನ್ನು ತೀರಿಸಲು ಬಂದಿದ್ದೇನೆ. ಧರ್ಮರಾಜ, ಅಂತೂ ಈ ವರ್ಷ ಕೃಷಿಯಿಂದ ಖುಷಿಯಾಗಿದೆ ಅಂತ ಅನಿಸುತ್ತದೆ. ಅದೆಂತ ಖುಷಿ ಗೌಡ್ರಿ, ಚಳಿ ಮಳೆ ಬಿಸಿಲೆನ್ನದೆ ದುಡಿದು ಜೀವನ ಬಹಳ ಸಣ್ಣಗೈತ್ರಿ.
ಆಯ್ನ ಪಗಾರ ಬಾಳ ಆಗೈತಿ, ಅದನ್ನ ಉಳ್ಸಾಕ ತ್ರಾಸ ಆಗೈತ್ರಿ. ಆ ಉಳಿದ ಹಣದಲ್ಲಿ ನಿಮ್ಮ ಸಾಲವನ್ನು ತೀರಿಸುತ್ತೇನೆ. ಸೀತಾಪತಿ, ಇವನ ಸಾಲ ಎಷ್ಟಾಗತ್ತೆ ನೋಡು. ಸಾಹೇಬ್ರ, ನಿನ್ನೆ ಲೆಕ್ಕ ಮಾಡಿದ್ದ ನೋಡ್ತಂದ್ರ 2,48,000 ಆಗೈತಿ ನೋಡ್ರಿ ಗೌಡ್ರ. ಆಯ್ತು, ಚುಕ್ತ ಮಾಡಬೇಡಿ. ಆಯ್ತು ಗೌಡ್ರೆ, ಚುಕ್ತ ಮಾಡ್ತೀನಿ. ಗೌಡ್ರ, ಎಲ್ಲ ಲೆಕ್ಕ ಚೂತ ಮಾಡ್ತೇನೆ. ಆಟ ಕೊಟ್ಟು ಬಿಡಪ್ಪ, ಹರ್ದು ಬಿಡ್ತೈತಿ ನಿಂಬದ ನಂಬದ. ಹಾ, ತೆಗೆದುಕೊಳ್ಳಿ. ನಾನಿನ್ನು ಬರ್ತೇನೆ ಗೌಡ್ರೆ. ತಮ್ಮ ಶಶಿಧರ, ಬಾರಪ್ಪ ಹೋಗೋಣ. ಇಲ್ಲಣ್ಣ, ನಾನು ಆಮೇಲೆ ಬರ್ತೇನೆ. ನೀವು ನಡೆಯಿರಿ ಅಣ್ಣ, ನಡೆಯಿರಿ. ತಮ್ಮ, ಇಂಥ ದೊಡ್ಡವರ ಮನೆಯಲ್ಲಿ ಬಾಳ ಹೊತ್ತು ಇರಬಾರ್ದಪ್ಪ. ಬಾರಪ್ಪ ಹೋಗೋಣ. ಇಲ್ಲಣ್ಣ, ನಾನು ಇನ್ಸ್ಪೆಕ್ಟರ್ ಆಗಿ ಅಧಿಕಾರ ಸ್ವೀಕರಿಸುತ್ತಲ್ಲ, ಅದರ ಬಗ್ಗೆ ಸ್ವಲ್ಪ ಮಾತನಾಡುವುದಿದೆ. ಅದಕ್ಕೆ ನೀವು ನಡೆಯಿರಿ, ನಾನು ಆಮೇಲೆ ಬರ್ತೇನೆ ಅಣ್ಣ. ಹಾ, ಆಯ್ತು, ಸರಿ, ಹಾಗೆ ಮಾಡಪ್ಪ. ನನ್ನ ಕೆಲಸಕ್ಕೆ ಬಂದಿದ್ದರೆಂದು ಅವನು ಏನು ಹೇಳದೆ ಕೇಳದೆ ಹಾಗೆ ಕಳಿಸಿಬಿಟ್ಟೆ ಅಲ್ಲೋ. ಬರುದು ಬಂದಾನ ನಮ್ಮ ಭೂಮೀಶ ಹೇಳ್ತಾನ, ತನ್ನ ಲಗ್ನ ಸಮಾಚಾರ ಕೇಳ್ತಾನಂತ ನಾವು ಅಂದ್ಕೊಂಡ್ರ ಇದೇನಾಯ್ತೋ ನಿನ್ನ ಕೆಲಸ. ಅಲ್ಲ ಗೌಡ್ರ, ಆಚಾರ ವಿಚಾರ ಯಾಕ್ರಿ? ಮುಂದೊಂದು ವಿಚಾರ ಮಾಡೋಣ. ಯಾಕೆ ಟೆನ್ಷನ್? ಇಲ್ಲವಾದ್ರೆ ಆ ಬೀರನ್ ಇಲ್ಲಿಗೆ ಕರೆಸಿ ಕೆರಿವಿಲೆ ಹೊಡೆದು ನನ್ನ ತಂಗಿಯನ್ನು ಮದುವೆಯಾಗಿ ಬಿಡು ಶಶಿಧರ. ಎಲ್ಲ ಓಕೆ ಆಗುತ್ತದೆ. ಆಯ್ತು ಗೌಡ್ರಿ, ನೀವು ಕೊಟ್ಟಿದೆ ತೀರ್ಪು, ಮಾತು ಕೊಟ್ಟಿದೆ ಅಂತಿಮ. ಶಬಾಷ್ ಶಶಿಧರ, ಶಬಾಷ್. ನಿನ್ನೆದುರಿಗೆ ನನ್ನ ತಂಗಿಯನ್ನು ಕರೆಯುತ್ತೇನೆ. ಲಕ್ಷ್ಮಿ, ತಂಗಿ ಲಕ್ಷ್ಮಿ. ಯಾಕಣ್ಣ ನನ್ನ ಕರೆದೆ? ಏನ್ ವಿಷಯ? ಬಾ ತಂಗಿ ಬಾ, ನಿನ್ನ ಮದುವೆ ಆಗೋ ಗಂಡು ಬಂದಿದ್ದ ನೋಡಿಲಿ. ಇವನ್ನ ನೋಡಿ ನಾನೇನನ್ನ ಮಾಡ್ಲಿ? ತಂಗಿ, ಇವನನ್ನು ಮದುವೆ ಆಗಬೇಕಮ್ಮ. IPS ಓದಿ ಇನ್ಸ್ಪೆಕ್ಟರ್ ಆಗಿದ್ದಾನೆ. ಅಣ್ಣ, ಅವನು ಇನ್ಸ್ಪೆಕ್ಟರ್ ಆದ್ರೇನು ಕಲೆಕ್ಟ್ ಆದ್ರೇನು, ನಾನು ಮಾತ್ರ ಅವನನ್ನ ಮದುವೆ ಆಗೋದಿಲ್ಲ. ಲಕ್ಷ್ಮಿ, ನೀನು ನನ್ನ ತಂಗಿ ಅಲ್ಲವೇ? ನಾನು ನಿನಗೆ ಮಲತಂಗಿ ಎಂಬುದು ಇಡೀ ಊರಿಗೆನೆ ಗೊತ್ತಿದೆ. ನಾನೇನನ್ನ ಹೇಳೋದು? ಒಟ್ಟಾರೆ ಹೇಳ್ಬೇಕಂದ್ರೆ ನಾನು ಮದುವೆ ಗಂಡು ಬೇರೆ ಇದ್ದಾನೆ, ಇವನಂತೂ ಅಲ್ಲ. ಏ ಲಕ್ಷ್ಮಿ, ನನಗೆ ಗೊತ್ತಿಲ್ಲದ ನಿನ್ನ ಕೈ ಹಿಡಿಯುವ ಕಂಡು ಅವನ ಲಕ್ಷ್ಮಿ, ನಾನು ಇದಕ್ಕೆ ಅವಕಾಶ ಕೊಡಲಾರೆ. ನೀನು ಇವನನ್ನ ಮದುವೆ ಆಗಬೇಕು. ಅದು ಎಂದಿಗೂ ಸಾಧ್ಯವಿಲ್ಲ. ಲಕ್ಷ್ಮಿ, ಏ ತಂಗಿ, ಹಂಗೆ ಕೊಂಟಿಲ್ಲ ಪೀಡ್ಸ್ ಬಂದಾರಂಗ. ಅಣ್ಣನ ಮಾತೊಂದ್ ಸ್ವಲ್ಪ ಕೇಳ. ಏನ್ ಬ್ಯಾರೆ ಆಕೈತ್ ನೋಡು ಮುಂದೆ. ಛೇ, ನನಗೆ ತಿಳಿಯದೆ ನನ್ನ ತಂಗಿ ತಲೆ ಕೆಡಿಸಿದ ಅವನು ಯಾವ ಶೂರನಿರಬೇಕು. ಸ್ವಲ್ಪ ತಾಳ್ಮೆ ಇರಲಿ ಗೌಡ್ರೆ. ನಿಮ್ಮ ತಂಗಿಯ ತಲೆ ಕೆಡಿಸಿದವರು ಯಾರು ಅಂತ ಅವನು ನಿಮ್ಮ ನಿತ್ಯವರ ಎತ್ತೋದಲ್ಲಿದ್ದಾನೆ. ಅಂದರೆ ಏನು ಮಾಡೋರ ನಿನ್ನ ಮಾತಿನ ಅರ್ಥ? ನನ್ನ ತಂಗಿಯ ಕೈ ಹಿಡಿದು ಮೈ ಮುಟ್ಟಿ ಬರೋ ಅವನ ಶೂರ, ಅವನೇ ನಿಮ್ಮ ಕಡುವ ಈ ಕುರಿಗಾರ ಬೀರ. ಏ
ಸಾಧ್ಯವಿಲ್ಲ. ನಾನಿದನ್ನು ನಂಬಲು ಸಾಧ್ಯವಿಲ್ಲ. ಡಬಲ್ ಡಿಗ್ರಿ ಓದ ನನ್ನ ತಂಗಿಯಲ್ಲಿ ಅವನ ಅಕ್ಕನ ಹೆಬ್ಬಟ್ಟಿನ ಬೀರಲ್ಲಿ ಮನೋರ ನಾನಿದನ್ನು ನಂಬಲು ಸಾಧ್ಯವಿಲ್ಲ. ಇದನ್ನು ನೀನು ಸುಳ್ಳು ಎತ್ತರುವೆ. ನೀವು ನನ್ನ ಮಾತು ನಂಬುದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಅವರು ಹಾಡಿ ಅಪ್ಪಿ ನಿಂತಾಗ ಅವರ ಭಾವಚಿತ್ರ ತೆಗೆದಿದ್ದೇನೆ ನೋಡಲೇ. ನಿಜವಾಗಿಯೂ ಈ ಭಾವಚಿತ್ರದಲ್ಲಿರುವುದು ಎಲ್ಲವೂ ಸತ್ಯವಿದೆ. ಆ ಬಡವ ನನ್ನ ತಂಗಿ ಕೈ ಹಿಡಿದ್ರವಣೆ ಮನೋರ ಮನೋರ ಮನೋರ. ಈಗೇನು ಮಾಡಲಿ? ಆ ಬೀರನ್ನು ಇಲ್ಲಿಗೆ ಹಿಡಿದು ತರಿಸಿ ಕತ್ತರಿಸಾಕಲೇ ಇಲ್ಲ ಅವನ ಮನೆಗೆ ಬೆಂಕಿ ಇಡಿಸಲೇ. ಶಶಿ, ಇದಕ್ಕೆ ನಿನ್ನ ಉತ್ತರ? ಗೌಡ್ರೆ, ಈ ವಿಷಯದಲ್ಲಿ ನೀವು ಕೊಟ್ಟಿದ್ದೆ ಅಂತಿಮ ತೀರ್ಪ ಗೌಡ್ರೆ, ಅಂತಿಮ ತೀರ್ಪ. ಆಯುಷದ ಅವಧಿ ಮುಗಿದಿರುವ ಅವನಿಗೆ ಇನ್ನು ಸಮಯ ಬೇಡ ಗೌಡ್ರೆ. ತಾಳಿಮೆ ಎಂಬುದು ತಾಳ ತಪ್ಪಿ ನಿಮ್ಮ ಬಾಳ ಬಳ್ಳಿಗೆ ಹರಿದು ಹೋಗುತ್ತಿರುವಾಗ ಇನ್ನು ತಡವೇತಕ್ಕೆ? ಬೇಗನೆ ನನಗೆ ಅಪ್ಪಣೆ ಮಾಡಿಬಿಡಿ. ಅಂದ್ರ ಅವನ ತಿಥಿ ಊಟ ಮಾಡಿ ಮುಗಿಸ್ಬಿಡುನು ಅಂದಂಗ ಆತನ್ರಿ ನಿಮ್ಮ ಅರ್ಥ? ಅವಸರದಲ್ಲಿ ಆವೇಶಕ್ಕೆ ಕೈ ಹಾಕಿ ಅನಾವಶ್ಯ ತಂದುಕೊಳ್ಳ್ರಿ. ನಿಮ್ಮ ತಂಗಿ ಶಶಿಯನ್ನು ಬಿಟ್ಟು ಅವನ ಮದುವೆ ಆದ್ರೆ ಏನಾಯ್ತು? ಈಗ ಇವನ ಮದುವೆ ಆಗಿರಬೇಕು. ಇವರಿಂದ ಅವರ ಪ್ರೀತಿ ಮಣ್ಣಾಗಿರ್ಬೇಕು. ಅಂಥದೊಂದು ಕಾರ್ಯ ನಾನು ಮಾಡಿ ತೋರಿಸ್ತೇನೆ. ಇದಕ್ಕೆ ನಿಮ್ಮೆಲ್ಲರ ಒಪ್ಪಿಗೆ ತಾನೇ? ಹೌದು. ಅದೇನನ್ನ ಬೇಗ ಹೇಳ ಮಾಡೋರ. ತಾಳ ಎಂಬುದು ತಾಳ ತಪ್ಪಿಸಿ ಸರ್ಪದ ಎಡೆ ಹತ್ತದೆ. ಬೇಗ ಹೇಳ ಮಾಡೋರ, ಬೇಗ ಹೇಳ. ನನ್ನ ಚಿಕ್ಕಪ್ಪನ ಮಗಳು ಲಾವಣ್ಯ ಅಂತ ನನ್ನ ತಂಗಿ ಇದ್ದಾಳೆ. ಅವಳನ್ನು ಈತನಿಗೆ ಕೊಟ್ಟು ಮದುವೆ ಮಾಡಿದ್ರಾಯ್ತು. ನಿನ್ನ ತಂಗಿಯನ್ನು ಇವನಿಗೆ ಕೊಟ್ಟು ಮದುವೆ ಮಾಡಿದರೆ ನನ್ನ ಸೇಡು ಹೇಗತ್ತಿರಬೇಕು? ನಿನ್ನ ಸೇಡು ಅಷ್ಟೇ ಯಾಕೆ ಗೌಡ? ನಿನ್ನ ಆಸೆ ಎಲ್ಲ ಒತ್ತಿರುತ್ತೆ. ಅಲ್ರಿ ನಿಮ್ಮ ಮಾತಿನ ಗುಣಾರ್ಥ ಒಂದು ತಿಳಿದಂಗ ಆಗೈತ್ರಿ. ಅದ್ ಏನಂತ ಒಮ್ಮೆ ಬಿಡಿಸಿ ಹೇಳ್ರಿ ಗೌಡ್ರ. ನನ್ನ ತಂಗಿ ಇವನ ಕೈ ಹಿಡಿದ ನಂತರ ಇವರ ಹೇಳಿದ ಹಾಗೆ ಎಲ್ಲವನ್ನು ಮಾಡುತ್ತಾ ಹೋಗೋಣ. ಮೊದಲು ಗೌಡ್ರ ಕೆಲಸ ಗೌಡ್ರ ಮಾಡಲಿ. ಇವರ ಮದುವೆ ಕೆಲಸ ನಾವು ಮಾಡೋಣ. ಎಲ್ಲ ಲೆಕ್ಕಕ್ಕೈತ್ರಿ, ನೀವು ಮಾಡೋದೆಲ್ಲ ಲೆಕ್ಕಕ್ಕೈತ್ರಿ. ಬರಬ್ಬರ ಆಕೈತ್ ನೋಡ್ರಿ ಅಷ್ಟು ಮಾಡಿದ್ರ. ಬನ್ನಿ, ಹಾಗಾದ್ರೆ ಮುಂದೇನು ಮಾಡ್ಬೇಕನ್ನೋದು ನಿಮಗೆ ಮುಂದಿನ ಹಂತದ ಕಥೆಯನ್ನು ಹೇಳಿಕೊಡ್ತೇನೆ. ಆ ಸಸಿ ಏನಂತೀಯ? ಮಾತು ಕೊಟ್ಟ ಇದೀವಿ ಗೌಡ್ರಿ, ಮುಂದಿನ ಕಾರ್ಯ ನಡೆಯಲಿ. ನಡ್ರಿ ಗೌಡ್ರಂಗಾರ ಅಂದ್ರ ಆಯ್ತು ಹೊಲಗ ಊದಿಸ್ಬಿಡೋನು. ನಡ್ರಿಲ್ಲ ಮತ್ತೆ ಆಗ್ತಡ.